ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಮ್ಯಾಥ್ಸ್ ಮೇಲಾ ಕ್ಲಾಸ್ 5 ಚಾಪ್ಟರ್ 2 ಫ್ರ್ಯಾಕ್ಷನ್ಸ್ ಅದರ ಥರ್ಡ್ ಪಾರ್ಟ್ ಪೇಜ್ ನಂಬರ್ 42 ಇಂದ ಸಾಲ್ವ್ ಮಾಡೋಣ. ಕಂಪೇರಿಂಗ್ ಫ್ರ್ಯಾಕ್ಷನ್ಸ್ ವಿತ್ ರೆಫರೆನ್ಸ್ ಟು ಒಂದರ ಉಲ್ಲೇಖದೊಂದಿಗೆ ಭಿನ್ನರಾಶಿಗಳನ್ನು ಹೋಲಿಸುವುದು. ಸೊ ಲೆಟ್ ಅಸ್ ಕಂಪೇರ್ ದ ಫ್ರ್ಯಾಕ್ಷನ್ಸ್ ವಿತ್ ರೆಫರೆನ್ಸ್ ಟು 1. ಬಿಟ್ವೀನ್ ಸೇವಿ ಆ್ಯಂಡ್ ಶಾಮಿ, ಕ್ಯಾನ್ ಯು ಟೆಲ್ ಹೂ ಏಟ್ ಲೆಸ್? ಯಾರು ಕಡಿಮೆ ತಿಂದರು? ಸೇವಿ, ಐ ಏಟ್ 7/8 ಪರಾಟ ಎಸ್ಟರ್ಡೇ ಈವ್ನಿಂಗ್ ಅಂತ ಹೇಳ್ತಿದ್ದಾಳೆ. ಸೊ ಅವಳು ಒಂದು ಪರಾಟದ 8 ಪೀಸಸ್, ಡಿನಾಮಿನೇಟರ್ಲಿ 8 ಇದೆ, 8 ಪೀಸಸಲ್ಲಿ 7 ಪೀಸಸನ್ನು ಅವಳು ತಿಂತಿದ್ದಾಳೆ. 7 ಪೀಸಸನ್ನು ತಿಂದಾಳೆ, ಇದು ಒಂದು ಪಾರ್ಟ್ ಅವಳು ತಿಂದಿಲ್ಲ. ಸೊ 1/8 ಪಾರ್ಟ್ ಈಸ್ ರಿಮೈನಿಂಗ್ ಇಯರ್. ಈಗ ಶಾಮಿ, ಐ ಏಟ್ 8/6 ಪರಾಟ ಎಸ್ಟರ್ಡೇ ಈವ್ನಿಂಗ್. ಶಾಮಿ ಹೇಳ್ತಿದ್ದಾಳೆ, ನಾನು ನಿನ್ನೆ ಈವ್ನಿಂಗ್ 8/6 ಪರಾಟ ತಿಂದಿದ್ದೀನಿ. ಡಿನಾಮಿನೇಟರಲ್ಲಿ 6 ಇದೆ, ಅಂದರೆ ಪ್ರತಿಯೊಂದು ಪರಾಟದಲ್ಲಿ 6 ಪೀಸಸ್ ಮಾಡಲಾದವು. ಸೊ ವಿ ಕ್ಯಾನ್ ಸಿ ಇದು ಒಂದು ಪರಾಟದಲ್ಲಿ 6 ಪೀಸಸ್ ಮಾಡಲಾಗಿದೆ. ಅವಳು 8/6 ಪೀಸಸ್ ತಿಂದಿಲ್ಲ, ಅಂದರೆ ಅವಳು 6/6 ಅಂತೂ ಇಲ್ಲಿ ತಿಂದಿದ್ದಾಳೆ. ಇದು 6/6 ಆಯಿತು. ಇನ್ನೂ 2 ಪೀಸಸ್ ಬೇಕಾಗಿ ಅವಳು ಇವು 2 ಪೀಸಸನ್ನು ತಿಂದಿದ್ದಾಳೆ. ಅವಳು ಒಂದು ಪರಾಟ ಮೇಲೆ 2/6 ಅನ್ನು ತಿಂದಿದ್ದಾಳೆ. ಮತ್ತು ಸೊ ಯಾರು ಹೆಚ್ಚು ತಿಂದಿದ್ರು? ಇಲ್ಲಿ ಶಾಮಿ ಹೆಚ್ಚು ತಿಂದಿದ್ದಾಳೆ. ಅವಳು ಒಂದರ ಮೇಲೆ ಪರಾಟಗಳನ್ನು ತಿಂದಿದ್ದಾಳೆ. ಸೊ 8/6 ಇಟ್ ಈಸ್ ಇಂಪ್ರಾಪರ್ ಫ್ರ್ಯಾಕ್ಷನ್. ಇದು ವಿಷಮ ಭಿನ್ನ ರಾಶಿ, ಹೌದಿಲ್ಲ? ಈಗ ನಾವು ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಫ್ರ್ಯಾಕ್ಷನ್ಸನ್ನು ಕಂಪೇರ್ ಮಾಡಬೇಕು. ಇದಕ್ಕಿಂತ ಮುಂಚೆ ನಾವು ಫ್ರ್ಯಾಕ್ಷನ್ಸನ್ನು ಕಂಪೇರ್ ಮಾಡಿದ್ವಿ. ಅಲ್ಲಿ ಎಕ್ಸಾಂಪಲ್ ಯಾವ ಥರ ಇದು 2/4 ಆ್ಯಂಡ್ 7/4 ಈ ಥರ ಇತ್ತು. ಅಂದರೆ ಡಿನಾಮಿನೇಟರ್ಸ್ ಸೇಮ್ ಇದ್ದು, ಡಿನಾಮಿನೇಟರ್ಸ್ ಸೇಮ್ ಇದ್ದಾಗ ಯಾವ ನ್ಯೂಮರೇಟರ್ ಹೆಚ್ಚಾಗಿರುತ್ತೆ ಅದೇ ಭಿನ್ನರಾಶಿ ದೊಡ್ಡದು. ಸೊ 2/4 ವಿಲ್ ಬಿ ಲೆಸ್ ದ್ಯಾನ್ 7/4. ಈ ಥರ ಒಂದು ಎಕ್ಸಾಂಪಲ್ಸ್ ನೋಡಿದ್ವಿ. ಇನ್ನೊಂದು ಥರ ಎಕ್ಸಾಂಪಲ್ ನಾವು ನೋಡಿದ್ವಿ, ನ್ಯೂಮರೇಟರ್ಸ್ ಸೇಮ್ ಇರೋದು. ಸೊ 8/5 8/7 ಎಕ್ಸಾಂಪಲ್ ನಾವು ತೊಗೊಂಡಿದ್ವಿ. ಇಲ್ಲಿ ನ್ಯೂಮರೇಟರ್ಸ್ ಸೇಮ್ ಇವೆ ಮತ್ತು ಡಿನಾಮಿನೇಟರ್ ಇದು 5 ಇದು 7. ಡಿನಾಮಿನೇಟರ್ಸನ್ನು ನೋಡಬೇಕಾದರೆ ಯಾವ ಡಿನಾಮಿನೇಟರ್ ಚಿಕ್ಕದಾಗಿರುತ್ತೆ ಅದೇ ಭಿನ್ನರಾಶಿ ದೊಡ್ಡದಾಗತ್ತೆ. ಸೊ ದಿಸ್ ವಿಲ್ ಬಿ ಗ್ರೇಟರ್ ಬಿಕಾಸ್ ಆ್ಯಸ್ ದ ನಂಬರ್ ಇನ್ ದ ಡಿನಾಮಿನೇಟರ್ ಈಸ್ ಲೆಸ್, ದಟ್ ಮೀನ್ಸ್ ದ ಪೀಸಸ್ ಆರ್ ಬಿಗರ್ ಇನ್ ಸೈಜ್. ಸೊ ದೇ ಬಿಕಮ್ ಗ್ರೇಟ್. ಮತ್ತು ಅಂಶ ಮತ್ತು ಛೇದ, ನಾವು ಶಾಮಿ ಮತ್ತು ಇವಳ ಎಕ್ಸಾಂಪಲನ್ನು ನೋಡಿದ್ವಿ. ಸೇವಿ ಅವರ ಎಕ್ಸಾಂಪಲ್ 7/8 ಮತ್ತು 8/6. ಇಲ್ಲಿ ಅಂಶ ಮತ್ತು ಛೇದ ಯಾವುವು ಸೇಮ್ ಇಲ್ಲ. ಅವುಗಳನ್ನು ಕಂಪೇರ್ ಮಾಡಬೇಕಾದ್ರೆ ಒಂದು ಕಂಪೇರ್ ಮಾಡಿವಿ. ಸೇವಿ ಒಂದಕ್ಕಿಂತ ಕಡಿಮೆ ಪರಾಟ ತಿಂದರು ಮತ್ತು ಶಾಮಿ ಒಂದಕ್ಕಿಂತ ಹೆಚ್ಚು ಪರಾಟ ತಿಂದರು. ಸೇವಿ ತಿಂದಿದ್ದ ಪರಾಟಗಳ ಸಂಖ್ಯೆ ಕಡಿಮೆ. ಲೆಟ್ ಅಸ್ ಡೂ ಕಂಪೇರ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ಸ್ ಯೂಸಿಂಗ್ 1 ಆಸ್ ಎ ರೆಫರೆನ್ಸ್. ಶೇರ್ ಯೋರ್ ರೀಸನಿಂಗ್ ಇನ್ ದ ಕ್ಲಾಸ್. An improper fraction is always greater than a proper fraction. Improper fraction is always greater than a proper fraction. ವಿಷಮ ಭಿನ್ನ ರಾಶಿ ಯಾವಾಗಲೂ ಸಮ ಭಿನ್ನ ರಾಶಿಗಿಂತ ದೊಡ್ಡದಾಗಿರುತ್ತೆ. ಸೊ ಇವೆರಡರಲ್ಲಿ ನಾವು ನೋಡ್ಬೋದು, ಇಟ್ ಈಸ್ 8/7. ಇಲ್ಲಿ ಅಂಶ ದೊಡ್ಡದು, ಛೇದ ಚಿಕ್ಕದು. ಇದು ವಿಷಮ ಭಿನ್ನ ರಾಶಿ. ಇಲ್ಲಿ ಅಂಶ ಚಿಕ್ಕದು, ಛೇದ ದೊಡ್ಡದು. ಸೊ ಈ ವಿಷಮ ಭಿನ್ನ ರಾಶಿ ಯಾವಾಗಲೂ ದೊಡ್ಡದು, ಅದಕ್ಕೆ ಇದು ದೊಡ್ಡ ಪಾರ್ಟ್ ಆಗುತ್ತೆ. ಈ ಥರವನ್ನು ನೋಡ್ಬೋದು. ಮತ್ತು ಇನ್ನೊಂದು, ಇಲ್ಲಿ ಒಂದು ಪರಾಟ ಎಕ್ಸಾಂಪಲ್, ಪರಾಟಾಸನ್ನು ನೋಡಬೇಕಾದ್ರೆ ಒಂದು ಪರಾಟದಲ್ಲಿ 7 ಪೀಸಸ್ ಮಾಡಿದ್ದಾರೆ ಮತ್ತು ಅವರು ತೊಗೊಂಡಿರುವ ಪೀಸಸ್ 8. ಸೊ 7/7 ಒಂದು ಪರಾಟ ಆಯಿತು, ಅದರ ಮೇಲೆ ಒಂದು ಪೀಸ್ ಆಯಿತು. ಸೊ ಇದು ಒಂದಕ್ಕಿಂತ ಹೆಚ್ಚಾಯಿತು. ಇಲ್ಲಿ 15 ಪೀಸಸನ್ನು ಮಾಡಲಾಗಿದೆ ಒಂದು ಪರಾಟದಲ್ಲಿ, ಅದರಲ್ಲಿ 9 ಪೀಸಸನ್ನು ತೊಗೊಳ್ಳಲಾಗಿದೆ ಮತ್ತು ಇನ್ನು 6 ಪೀಸ್ ಉಳಿದಿದ್ವಿ. ಅಂದರೆ ಇದು ಒಂದು ಪರಾಟ ಕಂಪ್ಲೀಟ್ ಆಗಿಲ್ಲ, ಇದು ಒಂದು ಹೋಲ್ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಈ ಒಂದು ಪಾರ್ಟ್ ದೊಡ್ಡದು, 8/7 ದೊಡ್ಡದು. 13/20 17/15 ಇದು ಸಮಭಿನ್ನ ರಾಶಿ, ಇದು ವಿಷಮ ಭಿನ್ನ ರಾಶಿ, ಇದು ದೊಡ್ಡದು. 7/6 8/8. 7/6 is improper fraction, so it is greater than 8/8. 6/6 and 19/12. ಇಲ್ಲಿ 19/12 ವಿಷಮ ಭಿನ್ನ ರಾಶಿ ಇದೆ, ಸೊ ಅದೇ ದೊಡ್ಡದಾಗಿರುತ್ತೆ. 12/9 4/5. 12/9 is improper fraction, so this is greater. Next 15/5 16/4. ಈ ಎಕ್ಸಾಂಪಲ್ಲಿ ಇವೆರಡು ಇಂಪ್ರಾಪರ್ ಫ್ರ್ಯಾಕ್ಷನ್ಸ್, ಇವೆರಡು ವಿಷಮ ಭಿನ್ನ ರಾಶಿ. ಈಗ ಒಂದು ಸಮಭಿನ್ನ ರಾಶಿ, ಒಂದು ವಿಷಮ ಭಿನ್ನ ರಾಶಿ ಇರ್ತದೆ. ನಾವು ಈಸಿಯಾಗಿ ವಿಷಮ ಭಿನ್ನ ರಾಶಿ ದೊಡ್ಡದಾಗಿರುತ್ತೆ ಅಂತ ಕಂಪೇರ್ ಮಾಡಿಬಿಟ್ಟಿವಿ. ಈಗ ಇವೆರಡು ವಿಷಮ ಭಿನ್ನ ರಾಶಿಯನ್ನು ಕೊಟ್ಟಾಗ ಹೇಗೆ ಮಾಡೋದು? ನಾವು ಈ ಥರ ಮಾಡೋಣ.
So 15 by 5, that means in one paratha, let's take an example. In one paratha 5 pieces are made. So these are 5 pieces of one paratha. ನಮಗೆ ಎಷ್ಟು ಪೀಸಸ್ ಬೇಕು? ನಮ್ಗೆ 15 ಪೀಸಸ್ ಬೇಕು. ಸೊ 5, 10, 15 ಎಷ್ಟು ಪರಾಠಾಸ್ ಆದವು? ಇವು 3 ಪರಾಠಾಸ್ ಆದವು. 16 by 4 ಅಂದರೆ ಒಂದು ಪರಾಠಲ್ಲಿ 4 ಪೀಸಸ್ ಮಾಡಿದರೆ ನಮ್ಗೆ ಎಷ್ಟು ಪರಾಠ ಬೇಕು ಇಲ್ಲಿ 16 ಆಗೋಕ್ಕೆ? 4, 8, 12, 16 ನಮಗೆ 4 ಪರಾಠಾಸ್ ಬೇಕು. ಇವು 3 ಪರಾಠಾಸ್ ಆದವು, ಇದು 4. ಸೊ 15 by 5 is less than 16 by 4. Comparing fractions with reference to half. ಹಾಫ್ರ ಉಲ್ಲೇಖದೊಂದಿಗೆ ಭಿನ್ನರಾಶಿಗಳನ್ನು ಹೋಲಿಸುವುದು. ನಾವಿಲ್ಲಿ ನೋಡ್ಬೋದು, ಈ ಒಂದು ಸರ್ಕಲಲ್ಲಿ 8 ಈಕ್ವಲ್ ಪಾರ್ಟ್ಸನ್ನು ಮಾಡಲಾಗಿದೆ. 1/8 4 ಪೀಸಸ್ ಹಾಫ್ ಆಗುತ್ತೆ. ಸೊ 8 ಹಾಫ್ ನಮ್ಗೆ ಗೊತ್ತಿದೆ 4 ಇದೆ. ಸೊ ದಿಸ್ ಇಸ್ ಈಕ್ವಲ್ ಟು ಹಾಫ್. ಇಲ್ಲಿ ಒಂದು ಸರ್ಕಲಲ್ಲಿ 6 ಪಾರ್ಟ್ಸನ್ನು ಮಾಡಲಾಗಿದೆ. ಇದು 1/6, 2/6, 3/6 ಇದು ಸೇರಿ ಏನಾಯಿತು? ಇಲ್ಲಿ ಹಾಫ್ ಆಯಿತು. ನಾವು ಚಿತ್ರದಲ್ಲಿ ನೋಡ್ಬೋದು. ಅದೇ ರೀತಿ 6ರ ಅರ್ಧ 3 ಇದೆ. ಸೊ this represents 1/2 or half. Let us do circle the fractions below that are equal to half. ಹಾಫಿಗೆ ಸಮವಿರುವ ಈ ಫ್ರ್ಯಾಕ್ಷನ್ಸನ್ನು ನಾವು ಸರ್ಕಲ್ ಮಾಡಬೇಕು. 2/4 ನಾವು ನೋಡ್ಬೋದು, ಡಿನಾಮಿನೇಟರಲ್ಲಿ 4 ಇದೆ. 4 ಹಾಫ್ 2 ಆಗುತ್ತೆ. ಸೊ ಇಟ್ ಈಸ್ ಹಾಫ್. 3/5 5 ಹಾಫ್ 3 ಆಗಲ್ಲ. ಸೊ ದಿಸ್ ಇಸ್ ನಾಟ್ ಹಾಫ್. 7ರ ಅರ್ಧ 5 ಆಗಲ್ಲ. 14ರ ಅರ್ಧ 7 ಆಗುತ್ತೆ. ಸೊ ದಿಸ್ ಇಸ್ ಹಾಫ್. 10ರ 5 ಪಾರ್ಟ್ಸ್ ಹಾಫ್ ಆಗುತ್ತೆ. 16ರ 8 ಪಾರ್ಟ್ಸ್ ಅರ್ಧ ಆಯಿತು ಇಲ್ಲಿ. ಸೊ ಹಾಫ್ ಆಗುತ್ತೆ. 9ರ 5 ಪಾರ್ಟ್ಸ್ ಹಾಫ್ ಆಗಲ್ಲ. 12ರ 6 ಪಾರ್ಟ್ಸ್ ಹಾಫ್ ಆಗುತ್ತೆ. ಬಿಕಾಸ್ ಹಾಫ್ ಆಫ್ 12 ಇಸ್ 6. 20ಯ ಹಾಫ್ ಅಂದರೆ 10 ಆಯಿತು. ಸೊ ದಿಸ್ ಈಸ್ ಅಗೇನ್ ಹಾಫ್. 8ರ ಅರ್ಧ 6 ಆಗಲ್ಲ. ಸೊ ದಿಸ್ ಡಸ್ ನಾಟ್ ರಿಪ್ರೆಸೆಂಟ್ ಹಾಫ್. ನೆಕ್ಸ್ಟ್ Question number 2. Some fractions are written on the board below. Circle the fractions that are less than half. ಅರ್ಧಕ್ಕಿಂತ ಕಡಿಮೆ ಇರುವ ಫ್ರ್ಯಾಕ್ಷನ್ಸನ್ನು ಸರ್ಕಲ್ ಮಾಡಬೇಕು. ಹೌ ಡು ಯು ನೋ? ಡಿಸ್ಕಸ್ ದ ರೀಸನಿಂಗ್ ಇನ್ ಯೋರ್ ಕ್ಲಾಸ್. ಸೊ ಇವುಗಳನ್ನು ನಾವು ಕಂಪೇರ್ ಮಾಡಿ ಅವು ಹಾಫ್ಗಿಂತ ಕಡಿಮೆ ಇದೆ ಅಂತ ನೋಡಬೇಕಾದ್ರೆ ನಾವು ಡಿನಾಮಿನೇಟ್ರನ್ನು ಅರ್ಧ ಮಾಡೋಣ. 4 ಹಾಫ್ ಏನಾಯಿತು? 2. ಅಂಶ ಇದಕ್ಕಿಂತ ಚಿಕ್ಕದಾಗಿದ್ದರೆ ಅದು ಅರ್ಧಕ್ಕಿಂತ ಚಿಕ್ಕದಾಗತ್ತೆ. ನಾವು ನೋಡ್ಬೋದು ಇಲ್ಲಿ 2 ಅದ ನ್ಯೂಮರೇಟರಲ್ಲಿ. ಇದು ದಿಸ್ ಇಸ್ ನಾಟ್ ಲೆಸ್ ದ್ಯಾನ್ 2. ಸೊ ಇದು ಅರ್ಧಕ್ಕಿಂತ ಚಿಕ್ಕ ಇಲ್ಲ. ಇಲ್ಲಿ 15 ಹಾಫ್ ಮಾಡಬೇಕಾದರೆ 15 ಹಾಫ್ ಮಾಡೋಕ್ಕೆ ನಮ್ಗೆ ಆಗಲ್ಲ. ನಾವು 14 ಹಾಫ್ ಮಾಡೋಣ. ಸೊ 14 ನಾವು ಹಾಫ್ ಮಾಡಿದ್ರೆ 7 ಆಯಿತು. ಮೇಲೆ 1 ಉಳಿದಿತ್ತು. ಆ 1 ಹಾಫ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋಣ. ಅಂಶ 7.5ಗಿಂತ ಚಿಕ್ಕದಾಗಿರಬೇಕು. ಆವಾಗ ಈ ಒಂದು ಭಿನ್ನರಾಶಿ ಹಾಫ್ಗಿಂತ ಚಿಕ್ಕದಾಗಿರುತ್ತೆ. ಇದು ಹೆಚ್ಚದ, ಇದು ಆಗಲ್ಲ. ಸೊ ದಿಸ್ ಇಸ್ ನಾಟ್ ಲೆಸ್ ದ್ಯಾನ್ ಹಾಫ್. 15 ಅಗೇನ್ ನಾವು ಇಲ್ಲಿ ಮಾಡೀವಿ. 7.5. ದ ನ್ಯೂಮರೇಟರ್ ಈಸ್ ನಾಟ್ ಲೆಸ್ ದ್ಯಾನ್ 7.5. ಸೊ ದಿಸ್ ಇಸ್ ನಾಟ್ ಲೆಸ್ ದ್ಯಾನ್ ಹಾಫ್. ಇಲ್ಲಿ ಡಿನಾಮಿನೇಟರ್ ಛೇದವನ್ನು ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡೋಣ. 6 ಮೇಕ್ಸ್ 12. ಅಂಶ 6ಗಿಂತ ದೊಡ್ಡದಾಗಿದೆ, ಅದಕ್ಕೆ ಇದು ಹಾಫ್ಗಿಂತ ಚಿಕ್ಕದು ಇಲ್ಲ. 15 ಈಕ್ವಲ್ ಪಾರ್ಟ್ಸ್ ಮಾಡಿದರೆ 7.5. ದ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ 7.5. ಅಂಶ 7.5ಗಿಂತ ಚಿಕ್ಕದಾಗಿದೆ, ಅದಕ್ಕೆ ಈ ಒಂದು ಫ್ರ್ಯಾಕ್ಷನ್ ಹಾಫ್ಗಿಂತ ಚಿಕ್ಕದು. 9 ಈಕ್ವಲ್ ಪಾರ್ಟ್ಸ್ ಮಾಡಬೇಕಾದ್ರೆ 4 ಪಾರ್ಟ್ಸ್ ಮಾಡಿದರೆ 8 ಆಯಿತು. 1 ಉಳೀತು. ಇಲ್ಲಿ ಹಾಫ್, ಈ ಕಡೆ ಹಾಫು. ಸೊ 9ರ ಅರ್ಧ 4.5 ಇದೆ. ಇಲ್ಲಿ ಅಂಶ ಚಿಕ್ಕದಾಗಿದೆ 4.5ಗಿಂತ. ಇದು ಹಾಫ್ಗಿಂತ ಚಿಕ್ಕದು. 4/8 4 ಈಕ್ವಲ್ ಪಾರ್ಟ್ಸ್ ಮಾಡೋಣ. ನ್ಯೂಮರೇಟರ್ 4ಗಿಂತ ಚಿಕ್ಕದು ಇಲ್ಲ. ಸೊ ಇಟ್ ಈಸ್ ಈಕ್ವಲ್ ಟು 4. ಇದನ್ನು ಸರ್ಕಲ್ ಮಾಡಬಾರ್ದು. 1/3. ಸೊ 1 ಪಾರ್ಟ್ ಮಾಡಿದ್ವಿ, ಇನ್ನು 1 ಉಳೀತು. ಸೊ 2 ಅದು ಇಲ್ಲಿ 1 ಉಳೀತು. ಇದು ಹಾಫ್, ಇದು ಹಾಫ್. ಸೊ 3ರ ಅರ್ಧ 1.5. ಮೇಲಿನ ಸಂಖ್ಯೆ 1 ಆಗಿದೆ. ಸೊ ಇಟ್ ಈಸ್ ಲೆಸ್ ದ್ಯಾನ್ 1.5. ದಿಸ್ ರೆಪ್ರೆಸೆಂಟ್ಸ್ ಅ ಫ್ರ್ಯಾಕ್ಷನ್ ಲೆಸ್ ದ್ಯಾನ್ ಹಾಫ್. 11 ಅರ್ಧ 5.5 ಇದೆ. ಇದು ಅರ್ಧಕ್ಕಿಂತ ದೊಡ್ಡದಾಗಿದೆ. 7 ಈಸ್ ಗ್ರೇಟರ್ ದ್ಯಾನ್ 5.5. ಸೊ ಇದು ಹಾಫ್ ಆಗಲ್ಲ, ಹಾಫ್ಗಿಂತ ಚಿಕ್ಕದಾಗಲ್ಲ. 16 ಈಕ್ವಲ್ ಪಾರ್ಟ್ಸ್ ಮಾಡಬೇಕಾದ್ರೆ 8. ಸೊ 16ರ ಅರ್ಧ 8 ಆಗತ್ತೆ. ಅಂಶ 11 ಇದೆ. ಇದು 8ಗಿಂತ ದೊಡ್ಡದು, ಇದು ಹಾಫ್ ರೆಪ್ರೆಸೆಂಟ್ ಮಾಡಲ್ಲ. 31 ಅಂದರೆ 31ರ ಅರ್ಧ 15 ಆಗತ್ತೆ. ಇಲ್ಲಿ ಮೇಲೆ ನಮ್ಮಲ್ಲಿ 15 ಇದೆ. ಸೊ ಹಾಫ್ ಕಡಿಮೆ ಇದೆ. ದಿಸ್ ರೆಪ್ರೆಸೆಂಟ್ಸ್
ಎ ಫ್ರ್ಯಾಕ್ಷನ್ ಲೆಸ್ ದ್ಯಾನ್ ಹಾಫ್. 18 ಹಾಫ್ ಮಾಡಿದಾಗ 9 ಆಗುತ್ತೆ. ಸೊ 18ರ ಅರ್ಧ 9, ಮೇಲಿನ ಅಂಶ 9ಕ್ಕಿಂತ ಚಿಕ್ಕದಾಗಿದೆ, it is 6. So this also represents a fraction less than half. I hope this is clear. Now let us compare fractions using half. ಅರ್ಧವನ್ನು ಬಳಸಿಕೊಂಡು ಭಿನ್ನರಾಶಿಗಳನ್ನು ಹೋಲಿಸೋಣ. ಸೇವಿ ಹೇಳ್ತಿದ್ದಾಳೆ, I ate 5/8 ಪರಾಠ yesterday evening. ನಾನು ನಿನ್ನೆ 5/8 ಪರಾಠಾಸನ್ನು ತಿಂದಿದ್ದೀನಿ. ಮತ್ತು ಶಮಿ, I ate 3/6 ಪರಾಠ yesterday evening ಅಂತ ಹೇಳ್ತಿದ್ದಾರೆ. Who do you think ate more parathas? ಯಾರು ಹೆಚ್ಚು ಪರಾಠಾಸನ್ನು ತಿಂದರು? ಇಲ್ಲಿ ನಾವು ಪರಾಠಾಸ್ ಪೀಸಸ್ ಅನ್ನು ಮಾಡಿ, ಇಲ್ಲಿ ನೋಡಿ ಸೇವಿ 5/8 ಪರಾಠಾಸ್ ತಿಂದಿದ್ದಾಳೆ ಅಂದರೆ ಒಂದು ಪರಾಠಲ್ಲಿ 8 ಪೀಸಸ್ ಮಾಡಿದ್ದಾಳೆ ಅವಳು. ಸೊ 8 ಪೀಸಸ್ ಮಾಡಿ ಅದರಲ್ಲಿ 5 ಪೀಸಸನ್ನು ತಿಂದಿದ್ದಾಳೆ. 1 2 3 4 5. ಶಾಮಿ 6 ಪೀಸಸ್ ಮಾಡಿ ಅದರಲ್ಲಿ 3 ಪೀಸಸನ್ನು ತಿಂದಿದ್ದಾನೆ ಅಥವಾ ತಿಂದಿದ್ದಾಳೆ. ಸೊ 6 ಪೀಸಸ್ ಈಕ್ವಲ್ ಪೀಸಸ್ ಮಾಡಿ ಅದರಲ್ಲಿ 3 ಪೀಸನ್ನು ತಿಂದಿದ್ದಾಳೆ. ನಾವಿಲ್ಲಿ ನೋಡ್ಬೋದು ಇದು ಹಾಫ್ ಆಯಿತು, ಹಾಫ್ ಇಲ್ಲಿ ತನಕ ಹಾಫ್ ಆಯಿತು, ಮೇಲೆ ಮತ್ತು 1/8 ಪಾರ್ಟ್ ಇದೆ. ಸೊ ದಿಸ್ ಇಸ್ 5/8. ಇಲ್ಲಿ ನಾವು ನೋಡ್ಬೋದು 1/6ರ 3 ಪಾರ್ಟ್ಸ್ ಅಥವಾ 3/6 ಏನಾಗುತ್ತೆ, ಎಕ್ಸಾಕ್ಟ್ಲಿ ಹಾಫ್ ಆಯಿತು. ಸೊ ಇದು ಇದು ಎಕ್ಸಾಕ್ಟ್ಲಿ ಹಾಫ್ ಇದೆ, ಇದು ಹಾಫ್ಗಿಂತ ಹೆಚ್ಚಾಗಿದೆ. ಸೊ ದಿಸ್ ಈಸ್ ಗ್ರೇಟರ್, 5/8 ಈಸ್ ಗ್ರೇಟರ್ ದ್ಯಾನ್ 3/6. ಲೆಟ್ ಅಸ್ ಡೂ compare the following fractions where possible. Compare the fractions with half. So first question here, 2/9 and 4/7. ನಾವು ಪ್ರಾಪರ್ ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ಗಳಿದ್ದರೆ ಈಸಿಯಾಗಿ ಹೇಳ್ಬೋದು. ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಪ್ರಾಪರ್ ಫ್ರ್ಯಾಕ್ಷನ್ಸ್ಗಿಂತ ದೊಡ್ಡದು. ಇವೆರಡು ಸಮ ಭಿನ್ನ ರಾಶಿಗಳಿವೆ. ಸೊ ಈಗ ಹೇಗೆ ಕಂಪೇರ್ ಮಾಡಬೇಕು, ನಾವು ಹಿಂದಿನ ಪೇಜಲ್ಲಿ ಮಾಡಿದ್ವಿ. ಡಿನಾಮಿನೇಟರನ್ನು ಈಕ್ವಲ್ ಆಗಿ ಡಿವೈಡ್ ಮಾಡಿದರೆ ಎಷ್ಟಾಗತ್ತೆ ನೋಡೋಣ. 9 ಈಕ್ವಲ್ ಆಗಿ ಡಿವೈಡ್ ಮಾಡಿದರೆ 4 8 ಆಯಿತು, 1 ಉಳಿದಿತ್ತು, ಮತ್ತು ಇದು ಹಾಫ್, ಇದು ಹಾಫ್. ಮೇಲ್ಗಡೆ ಅಂಶದಲ್ಲಿ 2 ಇದೆ, ಅದು 4.5ಕ್ಕಿಂತ ಚಿಕ್ಕದು. ಈ ಡಿನಾಮಿನೇಟರಲ್ಲಿ 7 ಇದೆ, ಇವು ಈಕ್ವಲ್ ಪಾರ್ಟ್ಸ್ ಮಾಡಬೇಕಾದ್ರೆ 3 6 ಆಯಿತು, ಮತ್ತು 1 ಉಳಿಯಿತು, 3.5. ಸೊ 7ರ ಅರ್ಧ 3.5 ಆಗುತ್ತೆ. ಅಂಶದಲ್ಲಿ 4 ಇದೆ, ಅಂದರೆ ಇದು ಅರ್ಧಕ್ಕಿಂತ ಹೆಚ್ಚಿದು, ಇದು ಅರ್ಧಕ್ಕಿಂತ ಕಡಿಮೆ. ಸೊ 2/9 ಈಸ್ ಲೆಸ್ ದ್ಯಾನ್ 4/7. ನೆಕ್ಸ್ಟ್ ಕ್ವೆಶನ್, 11/14 ಆ್ಯಂಡ್ 7/20 ಈಕ್ವಲ್ ಪಾರ್ಟ್ಸ್ ಮಾಡಿದರೆ 7 ಆಯಿತು. ಇಲ್ಲಿ ಮೇಲೆ 11 ಇದೆ, ಅಂದರೆ ಇದು ಅರ್ಧಕ್ಕಿಂತ ದೊಡ್ಡದಾಗಿದೆ. 20ಯಲ್ಲಿ ಈಕ್ವಲ್ ಪಾರ್ಟ್ಸ್ ಮಾಡಿದರೆ 10 ದಿಸ್ ಈಸ್ ಗ್ರೇಟರ್. 7ನಲ್ಲಿ ನಾವು ನೋಡಿದ್ವಿ ಫಸ್ಟ್ ಕ್ವೆಶನಲ್ಲಿ 3.5 ಏನಾಗುತ್ತೆ, ಹಾಫ್ ಆಗುತ್ತೆ. 7.5 ಇದು ಅರ್ಧಕ್ಕಿಂತ ದೊಡ್ಡದು. 9 4.5 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ವಿ. ಸೊ 9ರ ಹಾಫ್ ಏನಾಯಿತು, 4.5 ಆಯಿತು. ಸೊ ದಿಸ್ ಈಸ್ ಗ್ರೇಟರ್. 7 3.5 ಅರ್ಧ ಆಗುತ್ತೆ. 7.5 3.5 ಇದು 3.5ಕ್ಕಿಂತ ದೊಡ್ಡದು. 6 ಇದೆ ಅಂಶದಲ್ಲಿ, ಇದು ಅರ್ಧಕ್ಕಿಂತ ದೊಡ್ಡದು. 10ಅನ್ನು 5 ಆಗಿ ಡಿವೈಡ್ ಮಾಡೋಣ. ಇಲ್ಲಿ ನ್ಯೂಮರೇಟರಲ್ಲಿ 4 ಇದೆ, ಇದು ಹಾಫ್ಗಿಂತ ಕಡಿಮೆ, ಇದು ಹಾಫ್ಗಿಂತ ಹೆಚ್ಚು, ಇದು ಹಾಫ್ಗಿಂತ ಕಡಿಮೆ. ಸೊ ದಿಸ್ ಈಸ್ ಗ್ರೇಟರ್. 16ಅನ್ನು ಫಸ್ಟ್ ಡಿವೈಡ್ ಮಾಡೋಣ. 8 16 ಆಗುತ್ತೆ. 1 ಉಳಿದಿದ್ದನ್ನು ಹಾಫ್ ಈ ಕಡೆ ಮತ್ತು ಹಾಫ್ ಆ ಕಡೆ. ಸೊ 17ರ ಅರ್ಧ 8.5 ಆಯಿತು, ಇದು ಅರ್ಧಕ್ಕಿಂತ ದೊಡ್ಡದಾಯಿತು. 15ರ ಅರ್ಧ 7.5 ಆಯಿತು. ಅಂಶದಲ್ಲಿ ನೋಡಿದರೆ ಇದು 3 ಇದೆ, ಇದು ಅರ್ಧಕ್ಕಿಂತ ಕಡಿಮೆ ಇದೆ. ಸೊ ದಿಸ್ ಈಸ್ ಗ್ರೇಟರ್. 7/12 3/11. ಲೆಟ್ ಅಸ್ ಡಿವೈಡ್ ದ. ಅಂಶದಲ್ಲಿ 7 ಇದೆ, ಇದು ಹಾಫ್ಗಿಂತ ದೊಡ್ಡದು. 11ರ ಅರ್ಧ 5.5 ಆಯಿತು. ಅಂಶದಲ್ಲಿ 3 ಇದೆ, ಅದು ಅರ್ಧಕ್ಕಿಂತ ಚಿಕ್ಕದು. ಸೊ ಅಗೇನ್ ದಿಸ್ ಈಸ್ ಗ್ರೇಟರ್. 1/3 ಡಿನಾಮಿನೇಟರಲ್ಲಿ 3 ಇದೆ, 1 ಡಿವೈಡ್ ಮಾಡೋಣ, 1 ಉಳಿತು, ಇನ್ನು ಹಾಫ್ ಈ ಕಡೆ ಕೊಡೋಣ. ಸೊ 1.5 ಅಂಶದಲ್ಲಿ 1 ಇದೆ, ಇದು ಹಾಫ್ಗಿಂತ ಚಿಕ್ಕದು. 9ಅನ್ನು ಡಿವೈಡ್ ಮಾಡಬೇಕಾದ್ರೆ 4.5 ನಾವು ಮೇಲ್ಗಡೆ ನೋಡಿವಿ ಎಕ್ಸಾಂಪಲ್ಸಲ್ಲಿ. ಸೊ 9ರ ಅರ್ಧ 4.5 ಆಯಿತು. 5 ಇದೆ, ಇದು ಅರ್ಧಕ್ಕಿಂತ ಹೆಚ್ಚು. ಸೊ 1/3 ವಿಲ್ ಬಿ ಲೆಸ್ ದ್ಯಾನ್ 5/9. 3/9 ಆ್ಯಂಡ್ 4/7. ಇಲ್ಲಿ 9ಅನ್ನು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ 4.5 ಆಯಿತು. ಅಂಶದಲ್ಲಿ 3 ಇದೆ, ಇದು ಹಾಫ್ಗಿಂತ ಚಿಕ್ಕದು. 7 3.5 ಆಗಿ ಈಕ್ವಲ್ ಡಿವೈಡ್ ಮಾಡೀವಿ. ಸೊ 7ರ ಅರ್ಧ 3.5 ಇದೆ, ಇಲ್ಲಿ ಅಂಶದಲ್ಲಿ 4 ಇದೆ, ಇದು ಅರ್ಧಕ್ಕಿಂತ ಹೆಚ್ಚು. ಸೊ 3/9 ಈಸ್ ಲೆಸ್ ದ್ಯಾನ್ 4/. ಸೊ ದಿಸ್ ಕಂಪ್ಲೀಟ್ಸ್ ಚಾಪ್ಟರ್ 2 ಫ್ರ್ಯಾಕ್ಷನ್ಸ್. ಐ ಹೋಪ್ ಮೈ ಎಕ್ಸ್ಪ್ಲನೇಷನ್ ಇಸ್ ಕ್ಲಿಯರ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ.